ಸ್ಕೈವಾಕ್ ಇಲ್ಲ, ಫುಟ್ಪಾತ್ ಇಲ್ಲ, ಸ್ವಲ್ಪ ಮೈ ಮರೆತರೆ ಹೋಗುತ್ತೆ ಜೀವ. ರಸ್ತೆ ದಾಟಬೇಕು, ಕಾಲೇಜಿಗೆ ಹೋಗಬೇಕು, ವಿದ್ಯಾರ್ಥಿಗಳ ಜೀವಕ್ಕೆ ಯಾರು ಹೊಣೆ? ಬಾಗಲಗುಂಟೆಯಲ್ಲಿ ಅವ್ಯವಸ್ಥೆಯ ಆಗರ. ಸ್ಕೈವಾಕ್ ನಿರ್ಮಾಣ ಯಾವಾಗ? ಬೆಂಗಳೂರು ವಾಯ್ಸ್. ಅವ್ಯವಸ್ಥೆಗಳ ಆಗರವಾಗಿದೆ ಬಾಗಲಗುಂಟೆ ಏರಿಯಾ. ಈ ಭಾಗದ ಜನ ರಸ್ತೆ ದಾಟಬೇಕು ಅಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ಸ್ಕೈ ವಾಕ್ ಮಾಡಿಸಿ ಪುಣ್ಯ ಕಟ್ಕೊಳ್ಳಿ ಅಂತ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ಕೈ ಮುಗಿದು ಗೋಗರಿತಾ ಇದ್ದಾರೆ. ಹಾಗಾದ್ರೆ ಹೇಗಿದೆ ಬಾಗಲಗುಂಟೆ ಜನರ ನರಕದ ಬದುಕು ಅಂತ ತೋರಿಸ್ತೀವಿ ಇವತ್ತಿನ ಬೆಂಗಳೂರು ವಾಯ್ಸ್ನ. ಒಂದ್ ಕಡೆ ಕಾಲೇಜು, ಇನ್ನೊಂದ್ ಕಡೆ ಹೆದ್ದಾರಿ ಬೇರೆ. ಆದ್ರೆ ಈ ಒಂದು ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಓಡಾಡ್ತಾರೆ. ಇಲ್ಲಿ ಒಂದು ಸ್ಕೈ ವಾಕ್ ಇಲ್ಲ, ಮತ್ತೆ ಒಂದು ಏನು ರಸ್ತೆ ಕ್ರಾಸ್ ಮಾಡೋದಕ್ಕೆ ಯಾವುದೇ ಸರಿಯಾದ ವ್ಯವಸ್ಥೆ ಕೂಡ ಇಲ್ಲ. ಅಂತ ಒಂದು ಸನ್ನಿವೇಶದಲ್ಲಿ ಬೆಂಗಳೂರಿನ ಈ ಒಂದು ರಸ್ತೆ ಇದೆ. ಈ ಒಂದು ರಸ್ತೆ ಒಂದು ಸಮಸ್ಯೆ ಮತ್ತೆ ಇಲ್ಲಿನ ಒಂದು ಜನ ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಒಂದು ಬೆಂಗಳೂರು ವಾಯ್ಸ್ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಏನು ಈ ಒಂದು ರಸ್ತೆ ಏನಿದೆ, ಇದು ಬೆಂಗಳೂರಿನ ಹೆಸರುಘಟ್ಟಕ್ಕೆ ಸಂಪರ್ಕ ಮಾಡುವಂತಹ ಒಂದು ಪ್ರಮುಖ ರಸ್ತೆ ಇದು. ಈ ಒಂದು ರಸ್ತೆಯಲ್ಲಿ ಏನು ಸುಮಾರು 4-5 ಕಾಲೇಜುಗಳು, ದೊಡ್ಡ ದೊಡ್ಡ ಕಾಲೇಜುಗಳೇ ಬರುತ್ತೆ. ಆದರೆ ಈ ಒಂದು ಕಾಲೇಜುಗಳಿಗೆ ನಿತ್ಯ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಓಡಾಡ್ತಾರೆ. ಈ ಒಂದು ರಸ್ತೆಯನ್ನ ಕ್ರಾಸ್ ಮಾಡಿ ಕಾಲೇಜುಗಳಿಗೆ ಹೋಗ್ತಾರೆ. ಆದರೆ ಸರಿಯಾದ ಒಂದು ಕ್ರಾಸಿಂಗ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಮತ್ತೆ ಒಂದು ಸ್ಕೈ ವಾಕ್ ಕೂಡ ಇಲ್ಲದೆ ಎಲ್ಲರೂ ಕೂಡ ಅಂಗೈಯಲ್ಲಿ ಜೀವವನ್ನ ಹಿಡ್ಕೊಂಡು ಏನು ಟ್ರಾಫಿಕ್ ನಲ್ಲೇ ರಸ್ತೆಯನ್ನ ಕ್ರಾಸ್ ಮಾಡುವಂತಹ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ. ಅಷ್ಟು ಏನು ವ್ಯವಸ್ಥಿತ ಏನು ಅವ್ಯವಸ್ಥೆ ಈ ಒಂದು ರಸ್ತೆಯಲ್ಲಿ ಕಂಡು ಬರ್ತಾ ಇರೋದು. ಮತ್ತೆ ಕೆಲವು ವಿದ್ಯಾರ್ಥಿಗಳು ಕೂಡ ಏನು ನಾವು ಬೆಳಗಿನ ಜಾವದಲ್ಲಿ ನೋಡಿದ ಸಂದರ್ಭದಲ್ಲಿ ರಸ್ತೆಯಲ್ಲೇ ರೋಡನ್ನ ಕ್ರಾಸ್ ಮಾಡಿಕೊಂಡು ತಮ್ಮ ಜೀವವನ್ನು ಅಂಗೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿಗಳು ಕೂಡ ಇಲ್ಲಿ ಕಂಡು ಬರುತ್ತೆ. ನಿಂತ್ಕೊಳ್ಳೋಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ. ಅಟ್ಲೀಸ್ಟ್ ಒಂದು ರೌಟ್ ಸ್ವಲ್ಪ ಚೆನ್ನಾಗಿ ಹಾಕ್ಸ್ಬಿಟ್ರೆ ಒಳ್ಳೇದಾಗುತ್ತೆ. ಅದು ಅಲ್ಲದೆ ಎಷ್ಟೋ ಜನ, ನಾಟ್ ಈವನ್ ಎಷ್ಟೋ 100-200 ಜನ ಅಲ್ಲ, ಎಷ್ಟೋ 1000 ಜನ ಓಡ್ತಾಯಿರ್ತೀವಿ. ಸೊ ರೋಡ್ ಒಂದು ಸ್ವಲ್ಪ ಸರಿಯಾಗಿ ಮಾಡಿಸ್ಕೊಟ್ಬಿಟ್ರೆ ಸರಿಯಾಗುತ್ತೆ. ರೋಡ್ ಮತ್ತೆ ಇಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ಕಾಲೇಜ್ ಬರ್ತಾರೆ, ಬಟ್ ರೋಡ್ನ ಟ್ರಾಫಿಕ್ ಅಲ್ಲೇ ಕ್ರಾಸ್ ಮಾಡ್ತಾರೆ. ಲೈಫ್ ಅನ್ನು ರಿಸ್ಕ್ ತಗೊಳ್ತಿದ್ದಾರಲ್ಲ, ತುಂಬಾ ರಿಸ್ಕ್ ಇದೆ ಸರ್. ಯಾಕಂದ್ರೆ ಒಬ್ಬ ಸ್ಪೀಡಾಗಿ ಬಂದ್ರೂ ಜೀವನ ಅಷ್ಟು ಬೇಕು ಸರ್. ಅದು ಅಲ್ಲದೆ ರೋಡು ಸರಿ ಇಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಈಗ ಆಲ್ರೆಡಿ ಎಲ್ಲ ಕಾಫ್ ಬಂದ್ಬಿಟ್ಟಿದೆ, ಎಲ್ಲ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ನಿಂತ್ಕೊಳ್ಳೋಕೆ ಕಷ್ಟ ಆಗ್ತದೆ. ವಾಸನೆ ಬರುತ್ತೆ, ತುಂಬಾ ಪ್ರಾಬ್ಲಮ್ ಆಗತ್ತೆ ನಡೆಯೋಕೆಲ್ಲ. ಡೈಲಿ ಇಲ್ಲಿ ತನಕ ಸರಿ ಇದೆ, ಇಲ್ಲ ನಂದು ಹಾರಬಲ್ ಇದೆ ಸಿಚುವೇಶನ್. ನಾನು ಅದೇ ಬಸ್ಸಲ್ಲಿ ಹಾಕ್ಲಾ ಅವಳಿಗೀಗ ಅಂತ ಅನಿಸ್ತದೆ. ನಡೆಯೋಕೆ ಆಗಲ್ಲ, ವಾಸನೆ. ಡೈಲಿ ನೀರು ಬರ್ತದೆ, ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗಲ್ಲ. ನಾನು ರಿಟರ್ನ್ ಅಲ್ಲಿ ಬಸ್ಸಲ್ಲಿ ಹೋಗ್ತೀನಿ. ಆ ಬಸ್ ಅವರೇ ಕಂಡಕ್ಟರ್ ಮತ್ತೆ ಇವರೇ ಹೇಳ್ತಾರೆ, ನೀವು ಯಾಕೆ ಕಂಪ್ಲೇಂಟ್ ಮಾಡಲ್ಲ? ಯಾರಿಗೆ ಕಂಪ್ಲೇಂಟ್ ಮಾಡೋದು? ಅಲ್ಲೆಲ್ಲ ಗಟ್ಟರ್ ಇದೆಯಲ್ಲ, ಎಲ್ಲದಲ್ಲೂ ಪ್ಲಾಸ್ಟಿಕ್ಕು, ಪೇಪರು ಎಲ್ಲ ತುಂಬಿಕೊಂಡಿದೆ. ಇವಳು ಸ್ಕೂಲ್ ತನಕನೂ ಗಟ್ಟರಲ್ಲೆಲ್ಲ ಹಂಗೆ ಇದು ಸ್ಟೋರೇಜ್ ಆಗ್ಬಿಟ್ಟಿದೆ. ಯಾರೋ ಡಸ್ಟ್ಬಿನ್ ಸಮೇತ ಹಾಕ್ಬಿಟ್ಟಿದ್ರು ಪ್ಲಾಸ್ಟಿಕ್ ಇದು. ಅದು ವಾಟರ್ ಟ್ರಾಫಿಕ್ ಅಲ್ಲೇ ಸ್ಟೂಡೆಂಟ್ಸ್ ಎಲ್ಲ ಕ್ರಾಸ್ ಮಾಡ್ತಾರೆ. ಹೇಗೆ ಸಾಧ್ಯ ಆಗುತ್ತೆ ಲೈಫ್? ನಾವು ಡೈಲಿ ಬಸ್ ಇಲ್ಲಿ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ, ನಾವು ಹಂಗೆ ಕ್ರಾಸ್ ಮಾಡ್ತೀವಿ. ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ಹಂಗಾಗ್ಬಿಟ್ಟಿದೆ. ಯಾರು ಸಪೋರ್ಟು ಮಾಡಲ್ಲ, ಯಾರು ಸೇಫ್ಟಿ ಬಗ್ಗೆ ಇದನ್ನು ಮಾಡಲ್ಲ. ಸೊ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಈ ರೋಡು, ಈ ಬೆಂಗಳೂರು ಸಿಟಿಲಿ ಇಷ್ಟು ದೊಡ್ಡ ಕಾಲೇಜ್ ಇದೆ, ಏರ್ಫೋರ್ಸ್ ಇದೆ ಎದುರುಗಡೆ, ಆದ್ರೂ ರೋಡ್ ಯಾಕೆ ಹಿಂಗಿದೆ ಅಂತ ನಿಜವಾಗ್ಲೂ ಅರ್ಥ ಆಗ್ತದೆ. ಇಲ್ಲಿಂದ MLA ಏನ್ ಮಾಡ್ತಾ ಇದ್ದಾರೆ, ಯಾರು ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಅವ್ರು ಇಲ್ಲಿಂದ ಕ್ರಾಸೇ ಮಾಡಲ್ವಾ ರೋಡ್? ಅವ್ರ ಮನೆ ಈ ಏರಿಯಾದಲ್ಲೇ ಇಲ್ವಾ? ಯಾಕಂದ್ರೆ ಇಷ್ಟು ಸಿಚುವೇಶನ್ ಹಾಳಾದ್ರೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಿಜವಾಗ್ಲೂ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಒಂದೂವರೆ ವರ್ಷದಿಂದ ರೋಡ್ ಇಲ್ಲ. ರೋಡ್ ಕಿತ್ತೋಗ್ತಾ ಇದೆ. ಸುಮಾರು ಸತಿ ಸಾಕಷ್ಟು ಚಾನೆಲ್ಗಳವ್ರು ಬಂದು ಇಂಟರ್ವ್ಯೂ ಮಾಡಿದ್ದಾರೆ. ಅದು ಮಾಡಿದ ನೆಕ್ಸ್ಟ್ ಜಲ್ಲಿ ಹಾಕ್ತಾರೆ, ಟಾರ್ ಅಂತೂ ಹಾಕಲ್ಲ. ಮಳೆಗಾಲದಲ್ಲಂತೂ ನಿಂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಡ್ರೈನೇಜ್ ಬೇರೆ ಬಂದ್ಬಿಡುತ್ತೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಕಾಲೇಜ್ ಅವರ್ಸಲ್ಲಿ ಮಕ್ಕಳುಗಳಿಗೆ ಕ್ರಾಸ್ ಮಾಡಲಿಕ್ಕಾಗಲ್ಲ. ಅವ್ರು ಎಂಟ್ರೆನ್ಸ್ ಬರೀ ಈ ಕಡೆ ಮಾಡಿದ್ದಾರೆ, ರಿವರ್ಸ್ ಡೈರೆಕ್ಷನಲ್ಲಿ ಸಾಕಷ್ಟು ಜನ ಮಕ್ಕಳು ಈ ಕಡೆಯಿಂದ ಬರ್ತಾರೆ. ಒಟ್ಟು ಏನಪ್ಪ ಅಂದರೆ ಇಲ್ಲಿ ನಾವು ಈ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಬೇಕು ಅಂತಂದರೆ ಅದು ವೇದನೆ, ಒಂಥರ ದಿನಾನೂ ವೇದನೆ ನಮಗೆ. ಆ ಥರ ಸಮಸ್ಯೆಯಲ್ಲಿ ಪಡ್ತಾ ಇದ್ದೀವಿ 1 ವರ್ಷದಿಂದ. ಮತ್ತೆ ಸ್ಕೈ ವಾಕ್ ಇಲ್ಲ, ಏನಿಲ್ಲ. ಸುಮಾರು ಸಾವಿರಾರು ಸ್ಟೂಡೆಂಟ್ಸ್ ಡೈಲಿ ಇದರಿಂದ ರೋಡ್ ಕ್ರಾಸ್ ಮಾಡ್ತಾರೆ. ಲೈಫ್ ಅನ್ನ ರಿಸ್ಕ್ ತಗೊಂಡು ಹೌದು ಆಗ್ತಿದೆ ಸರ್, ಸಿಕ್ಕಾಪಟ್ಟೆ. ಯಾಕಂದ್ರೆ
ಹತ್ರ ಜಂಕ್ಷನ್ ಅದೇ ಥರ ಇರೋದ್ರಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ ಇಲ್ಲಿ. ಖಂಡಿತ ನೀವು ಹೇಳಿದ ಪಾಯಿಂಟು ತುಂಬಾ ವ್ಯಾಲಿಡ್ ಪಾಯಿಂಟು. ಸ್ಕೈ ವಾಕ್ ಇಲ್ಲ, ಕ್ರಾಸ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗುತ್ತೆ. ಮತ್ತು ದಿನ ಧೂಳು ಇಲ್ಲಿ ಒಂಥರ ಎಲ್ಲದರಿಂದನೂ ನಾವು ದಿನಾನೂ ಒಂಥರ ವೇತನೆ ಪಡ್ತಾನೇ ಇದ್ದೀವಿ. ನೀವು ಡೈಲಿ ಈ ಒಂದು ಕಾಲೇಜ್ ಬರ್ತೀರಾ, ಮತ್ತೆ ರೋಡನ್ನು ಕ್ರಾಸ್ ಮಾಡಬೇಕು, ಯಾವ ರೀತಿ ಓಡಾಡ್ತಾರೆ ಒಂದು ರಸ್ತೆಯಲ್ಲಿ ಅಂತ? ಸರ್ ಅದೇ ರೋಡೆಲ್ಲ ಕ್ರಾಸ್ ಮಾಡಬೇಕು ಅಂದರೆ ಬರೀ ಗಲೀಜ್, ಈ ಥರ ಮೋರಿ ನೀರೇ ಇರುತ್ತೆ. ಬೇರೆ ರೋಡ್ ಕ್ರಾಸ್ ಮಾಡೋಕ್ಕೂ ಸ್ಮೆಲ್ಲು ತುಂಬ. ಆ ಕಡೆ ಎಲ್ಲ ಹೋದರೆ ತುಂಬ ಗಲೀಜಿದೆ. ಅದೇ ರೋಡ್ ಕ್ರಾಸ್ ಮಾಡೋಕ್ಕೂ ಕಾಲೆಲ್ಲ ಗೊಚ್ಚಾಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಒಂದು ರೋಡ್ ನಮಗೆ ಈ ಥರ ಒಂದು ಕಾಂಕ್ರೀಟ್ ರೋಡ್ ಹಾಕ್ಕೊಟ್ರು ನಾವು ಅದನ್ನು ನೀಟಾಗಿ ಯೂಸ್ ಮಾಡ್ಬೋದು. ಬಟ್ ಆ ಕಡೆ ಸ್ಕೈ ವಾಕು ಇಲ್ಲ. ಇಲ್ಲಿ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇದೆ. ಕಿರ್ಲಾಸ್ಕರ್, ಎ ಜಿ ಬಿ ಅದೆಲ್ಲ ಚೆನ್ನಾಗಿದೆ. ಇಲ್ಲಿ ಏರ್ಫೋರ್ಸ್ ಎಲ್ಲ ಇದೆ, ಅದನ್ನು ಮಾಡಿಕೊಡ್ಬೇಕು. ಅವ್ರು ಅದು ಮಾಡಬಿಟ್ಟು ಎಲ್ಲ ಏನು ಮಾಡ್ದಂಗೆ ಬರೀ ನಾವು ಹಿಂಗೆ ಕೊಚ್ಚೆರೆ ಓಡಾಡ್ಕೊಂಡಿರ್ಬೇಕು, ಬರೀ ಸ್ಮೆಲ್ಲು. ನಮ್ಮ ಕಾಲೇಜಲ್ಲೂ ಅಷ್ಟೇ ಹಿಂಗೆ ಬರ್ತೀವಿ, ಇಲ್ಲಿ ಕಾಲೇಜ್ ಇಲ್ಲೇ ಮುಂದೆನೇ ಹೋಗ್ಬೇಕು, ಅಷ್ಟೊಂದು ನೀರಾಗಿರುತ್ತೆ. ಹೆಂಗೆ ಓಡಾಡೋಣ ನಾವು? ಸ್ಕೈ ವಾಕ್ ಇಲ್ಲ, ಫುಟ್ಪಾತ್ ಇಲ್ಲ, ಅದೇ ಓಡಾಡೋಕ್ಕೆ ಆಗಲ್ಲ. ಫುಟ್ಪಾತ್ ಇಲ್ಲ, ಅದೇ ಅಟ್ಲೀಸ್ಟ್ ಸ್ಕೈ ವಾಕಿಂದ ಕೊಟ್ಟರೆ ಅಟ್ಲೀಸ್ಟ್ ಅದಾದ್ರೂ ಯೂಸ್ ಆಗುತ್ತೆ. ಅವ್ರು ಅದೂ ಮಾಡ್ತಿಲ್ಲ. ಏನು ಮಾಡೋದು ನಾವು? ಆಗಿದ್ರೆ ಹೆವಿ ಟ್ರಾಫಿಕ್ ಇದೆ ರೋಡಲ್ಲಿ. ಈ ಟ್ರಾಫಿಕ್ ಅಲ್ಲಿ ಹೆಂಗೆ ನೀವು ರೋಡನ್ನು ಕ್ರಾಸ್ ಮಾಡ್ತಾರೆ? ಯಾಕೆ ಸುಮಾರು ಜನ ಪೊಲೀಸ್ ಅವರು ಇದ್ದಾರೆ, ಓಡಾಡ್ತಿರ್ತಾರೆ. ಪೊಲೀಸ್ ಅವರು ಇದ್ದಾರೆ, ಬಟ್ ಅವ್ರದ್ದು ಸ್ವಲ್ಪ ಸಪೋರ್ಟ್ ಇಂದ ರೋಡ್ ಕ್ರಾಸ್ ಮಾಡ್ತೀವಿ. ಅದಿಲ್ಲ ಅಂದ್ರೆ ಫುಲ್ ಗಾಡಿಗಳು ನಿಂತ್ಕೊಂಡ್ಬಿಡುತ್ತೆ. ಆ ಕೊಚ್ಚೆ ನೀರು ಫುಲ್ಲು ನಮ್ಮ ಪ್ಯಾಂಟು ಶೂ ಮೇಲೆಲ್ಲ ಬರುತ್ತೆ. ಹಂಗೆ ಕ್ಲಾಸಿಗೆ ಹೋದ್ರೆ ಅವ್ರು ಒಂಥರ ನೋಡ್ತಾರೆ. ಅಲ್ಲೊಂದು ದೊಡ್ಡ ಮೋರಿ ಐತೆ, ಅಲ್ಲಿ 2 ಜನ ಬಿದ್ದವ್ರೆ ಆಲ್ರೆಡಿ ನಮ್ಮ ಕಾಲೇಜ್ ಹುಡುಗರು. ಅದರಿಂದ ತುಂಬಾ ತೊಂದರೆ ಆಗ್ತಿದೆ. ಅದೇ ಮುಚ್ಚೋದು ಇಲ್ಲ, ಅವ್ರು ಹಂಗೆ ಬಿಟ್ಟವ್ರೆ. ಇದರಿಂದ ತುಂಬಾ ತೊಂದರೆ ಆಗ್ತಿದೆ ನಮ್ಮ ಕಾಲೇಜಿಗೆ. ಇದ್ರ ಬಗ್ಗೆ ಯಾರಿಗಾದ್ರು ಗಮನಕ್ಕೆ ತರುವಂತ ಕೆಲಸಗಳು ಆಗಿತ್ತು ಏರಿಯಾ? ಇಲ್ಲ, ಲೆಟರ್ ಬರ್ದಿದ್ದಾರೆ ಅಂತ ಹೇಳಿದ್ರು, ಬಟ್ ಅದನ್ನ ಯಾರು ನೋಡಿಲ್ಲ ಅಂತ ಹೇಳ್ತಾರೆ. ನೀವು ಯಾವ ರೀತಿ ಓಡಾಡ್ತೀರಾ ಈ ಒಂದು ರಸ್ತೆಯಲ್ಲಿ? ರಸ್ತೆ ನೋಡಿದ್ರೆ ಓಡಾಡುವಂತ ಪರಿಸ್ಥಿತಿನೇ ಕಾಣಿಸ್ತಾ ಇಲ್ಲ. ಇಲ್ಲ ಸರ್, ತುಂಬಾ ಅಂದ್ರೆ ಮಳೆ ಬಂದ್ರೆ ಇದು ಆ ಟ್ರೈನ್ ಇದೆಯಲ್ಲ, ಅಲ್ಲಿ ಎಲ್ಲ ಫುಲ್ಲು ನೀರಾಗುತ್ತೆ. ಬರೋಕ್ಕೂ ಹಿಂಸೆ ಆಗುತ್ತೆ ನಮಗೆ. ಫುಲ್ ಎಲ್ಲ ಕಾಲೆಲ್ಲ. ಅಲ್ಲಿ ಕ್ಲಾಸಲ್ಲೂ ಅಷ್ಟೇ ಫುಲ್ ಇದೆ. ಸ್ಟೂಡೆಂಟ್ಸ್ ಯಾವ ರೀತಿ ಓಡಾಡ್ತಾರೆ ಅಂತ? ಅದೇ ಸರ್, ಸ್ಟೂಡೆಂಟ್ಸೇ ಹೇಳ್ತಾ ಇಲ್ವಾ, ಅದು ಫುಲ್ಲು ಟ್ರೈನ್ ಎಲ್ಲ ಇದಾದಾಗ ಆಚೆ ಬಂದಾಗ ತುಂಬಾ ಹಿಂಸೆ ಆಗುತ್ತೆ ಸರ್ ಸ್ಟೂಡೆಂಟ್ಸ್ಗೆ. ಯಾಕಂದ್ರೆ ಇಲ್ಲೇ ಅಲ್ವಾ, ನೋಡಿ ಇಲ್ಲೇ ನೋಡಿ ಹೆಂಗಿದೆ. ಇವಾಗ ಹಿಂಗೆ ಹೋಗ್ಬೇಕು ಕಾಲೇಜ್ಗೆ ನಾವು. ಸ್ಟೂಡೆಂಟ್ಸ್ ಬಂದ್ರು ಅಷ್ಟೇ, ಹಿಂಗ್ ಬಂದ್ರೆ ಇಲ್ಲ, ಗೊಚ್ಚೆ ಬೇರೆ ನಡ್ಕೊಂಡು ಹೋಗ್ಬೇಕು. ಹಂಗೋದ್ರೂ ಹೋಗ್ಬೇಕು, ಹಿಂಗ್ ಹೋಗಿದ್ರು ಬರ್ಬೋದು. ಮತ್ತೆ ಯಾರಾದ್ರೂ ಬಂದು ನೋಡಿದ್ರೆ ಇನ್ಸ್ಪೆಕ್ಷನ್ ಮಾಡೋಂಥ ಕೆಲಸ ಯಾರೋ ಬಂದಿಲ್ಲ, ಯಾರು ಬಂದಿಲ್ಲ. ಇಲ್ಲ. ಮತ್ತೆ ಪೊಲೀಸರು ಯಾವ ರೀತಿ ಒಂದು ಅಂದ್ರೆ ಟ್ರಾಫಿಕ್ ಕ್ಲಿಯರ್ ಮಾಡೋದು ಮತ್ತೆ ಸ್ಟೂಡೆಂಟ್ಸ್ ಓಡೋದಕ್ಕೆ ವ್ಯವಸ್ಥೆ ಹೇಗೆ? ಅದ್ ಮಾಡ್ತಾರೆ ಸರ್. ಪೊಲೀಸ್ ಇರೋದಕ್ಕೆ ನಾವು ಆರಾಮಾಗಿ ಬರ್ತೀವಿ. ಟ್ರಾಫಿಕ್ ಕರೆಕ್ಟಾಗಿ ನೋಡ್ತಾರೆ. ಆದ್ರೆ ಈ ರೋಡು ಮತ್ತೆ ಡ್ರೈನೇಜ್ ಅದೇ ಪ್ರಾಬ್ಲಮ್ ಜಾಸ್ತಿ ಆಗಿರೋದು. ಪ್ರತಿನಿತ್ಯ ಓಡಾಡುವಂತ ವಿದ್ಯಾರ್ಥಿಗಳು ಹೇಳ್ತಿರೋದು ಏನು, ಒಂದ್ ಕಡೆ ಸ್ಕೈ ವಾಕ್ ಇಲ್ಲ, ಫುಟ್ಪಾತ್ ಇಲ್ಲ, ಮತ್ತೆ ರಸ್ತೆ ಹಾಳಾಗಿದೆ, ಮತ್ತೆ ಕೊಳಚೆ ನೀರಲ್ಲೇ ಓಡಾಡಬೇಕು ಅಂತೇಳಿ ಸಾಕಷ್ಟು ಆರೋಪಗಳನ್ನ ಇಲ್ಲಿನ ವಿದ್ಯಾರ್ಥಿ ಮತ್ತೆ ಸ್ಥಳೀಯರು ಮಾಡ್ತಾ ಇರೋದು. ಆದಷ್ಟು ಬೇಗ ಇಲ್ಲಿನ ಶಾಸಕರಾಗ್ಲಿ ಅಥವಾ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಇದ್ರ ಬಗ್ಗೆ ಗಮನ ಹರಿಸಿದ್ದನ್ನ ಕ್ಲಿಯರ್ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮೆರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಜನ ಸಾಯ್ತಿದ್ದಾರೆ.